ಬಂದಾಳು ಬಂದಾಳು ಅಕ್ಕ ಬಂದು ಅಕ್ಕ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮನಸ್ವಿ ಅವ್ರ ಸ್ಕೂಲಲ್ಲಿ PTM ಇತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಓಕೆ ಮನಸ್ವಿ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾರೆ, ಜಾಸ್ತಿ ಮಾತಾಡ್ತಾಳೆ ಅಂತೆಲ್ಲ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಇದನ್ನ ನೋಡಿದ್ಮೇಲೆ ನಂಗಂತೂ ಶಾಕ್ ಆಗೋಯ್ತು. ಮನಸ್ವಿ ಈಸ್ ಅ ಟಾಪರ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಬಿಕಾಸ್ ಅವಳಿಗೆ ಹುಷಾರಿರಲಿಲ್ಲ ಆ್ಯಂಡ್ ಸ್ಕೂಲ್ ಕೂಡ ಮಿಸ್ ಮಾಡಿದ್ಲು 1-2 ವೀಕ್ಸ್, ಆದರೂ ಟಾಪರ್. ಯಾ ಆ್ಯಂಡ್ ಮನಸ್ವಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಆ ಖುಷಿನೂ ಜಾಸ್ತಿ ಮಾಡ್ಬೇಕಂತ ಒಂದು ಈವೆಂಟ್ ಪ್ಲ್ಯಾನ್ ಮಾಡಿದ್ದೆ. ಟಾಪರ್ ಜಸ್ಟ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಂಗೆ ಈವೆಂಟ್ Vidya Shilpa School. This is not my school. ಓಕೆ ಇವಾಗ ರೀಚ್ ಆದ್ವಿ. ಅಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ಟು ನಮಗೆ ಸ್ವಲ್ಪ ಕೂಪನ್ಸ್ ಎಲ್ಲ ಕೊಟ್ಟರು. ಆ್ಯಕ್ಚುಲಿ ಮೇನ್ ಈವೆಂಟ್ ಇದ್ದಿದೆ ಎಕ್ಸಿಬಿಷನ್, ಆದರೆ ಕ್ಯೂರಿಯಾಸಿಟಿ ಅಂತ ಒಂದು ಈವೆಂಟ್ ಅರೇಂಜ್ ಮಾಡಿದ್ದು ಬೇರೆಯವರು. ಒನ್ ರೌಂಡ್ ಎಲ್ಲ ಎಕ್ಸಿಬಿಷನಲ್ಲಿ ನೋಡ್ಕೊಂಡ್ಬಂದ್ವಿ. ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಿತ್ತು. ನಾನು ಕೂಡ ಈ ಥರ ಒಂದು ಮಾಡೆಲ್ಲೆಲ್ಲ ಮಾಡ್ಕೊಂಡು ಹೋಗಿ ಇಟ್ಟು ಎಕ್ಸ್ಪ್ಲೇನ್ ಮಾಡೋದೆಲ್ಲ ತುಂಬ ಖುಷಿ ಆಯಿತು. 8, 9. Correct, straight, correct, next, okay, yeah. Good morning. Today we'll show you how we learn multiplication in fractions. ಎಷ್ಟು ಕ್ರಾಫ್ಟ್ ಇದೆ ಅಲ್ಲ. ಓಕೆ ಮೇನ್ ಇವೆಂಟ್ ಇವಾಗ ಸ್ಟಾರ್ಟ್ ಆಗ್ತಿರೋದು. ಫಸ್ಟ್ಲಿ ಡ್ಯಾನ್ಸ್, ಮ್ಯೂಸಿಕ್ ಆ ಥರ ಇತ್ತು, ಬಟ್ ಅದನ್ನು ನಾವು ಸ್ಕಿಪ್ ಮಾಡಿದ್ವಿ ಸೊ ದಟ್ ಬೇರೆ ಈವೆಂಟ್ಸ್ಗೆ ಟೈಮ್ ಆಗುತ್ತೆ ಅಂತ. ಸ್ಮೈಲ್, ಕೈ ಬಿಡು ಸ್ಮೈಲ್. ಆ್ಯಂಡ್ ಫಸ್ಟ್ ಒನ್ ಅಟೆಂಡ್ ಮಾಡಿದ್ದು ಒಂದು ಮ್ಯಾಜಿಕ್ ಇವೆಂಟ್ ಥರ. ಅದೇ ಲೈಕ್ ಲೈಟ್ ಎಲ್ಲ ಯೂಸ್ ಮಾಡಿ ಎಲೆಕ್ಟ್ರಾನಿಕ್ ಐಟಮ್ಸ್ನ ಹೆಂಗೆ ಯೂಸ್ ಮಾಡೋದು, ಅದ್ರ ಜೊತೆ ಹೆಂಗೆ ಡೀಲ್ ಮಾಡೋದು ಅಂತ ಹೇಳ್ಕೊಟ್ರು. ಇದು ಟಚ್ ಆಗ್ಬಾರ್ದಂತೆ, ಅದು ಟಚ್ ಆಗ್ಬೇಕಷ್ಟೆ. ಆ್ಯಂಡ್ ನೆಕ್ಸ್ಟು ಪೇಪರಲ್ಲಿ ಪೇಪರ್ ರಾಕೆಟ್ ಮಾಡೋದು ಹೇಳ್ಕೊಟ್ರು. ಇದೊಂದು ಸಖತ್ ಆ್ಯಕ್ಟಿವಿಟಿ. ಅಲ್ಲೊಂದು ಗೋಲ್ ಥರನೂ ಇಟ್ಟಿದ್ರು, ಅದನ್ನು ರೀಚ್ ಮಾಡಬೇಕಾಯ್ತು. ಇದು ಒಂದು ಥ್ಯಾಂಕಿಂಗ್ ಬೋರ್ಡ್. ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಬರೀಬೇಕಾಯಿತು, ಬಟ್ ನಾವು ಲಾಸ್ಟ್ ಅಟೆಂಡ್ ಮಾಡೋದು ಫಸ್ಟೇ ಅಟೆಂಡ್ ಮಾಡ್ಬಿಟ್ಟಿದ್ವಿ. ಗ್ಯಾಪಲ್ಲಿ ಒಳ್ಳೆ ಫೇವ್ರೆಟ್ ಸಾಂಗ್ ಹಾಕ್ಬಿಟ್ರು. ಇನ್ನು ಮನಸ್ಸಿಗೆ ಏನಾದರೂ ಬರೆಯೋಕೆ ಹೇಳ್ಬಿಟ್ರೆ ಬರ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ನಂಗೆ ಬೇರೆ ಬಿಸಿಲಲ್ಲಿ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಸುಡ್ತಿತ್ತು ಬಿಸಿಲು. ಇನ್ನು ಕಲರ್ ಬೇರೆ ಮಾಡ್ತಾವಳೆ. ಫೈನಲಿ ಏನೋ ಮುಗಿಸಿದ್ಲು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಪಾಟ್ ಪೇಂಟಿಂಗ್. ಇದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗಿದೆ, ಯಾಕಂದ್ರೆ ಮನಸ್ಸಿಗೆ ಪೇಂಟಿಂಗ್ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿ ನೋಡ್ರಿ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟಿದ್ದೆ. ಒಂದು ಹಾಫ್ ಆನ್ ಅವರ್ ಆಯಿತು. ಇವಳಿಗೇನೋ ಆರಾಮಾಗಿ ಚೇರೆಲ್ಲ ಕೊಟ್ಟು ಕೂರಿಸಿದ್ರು. ನಾನಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡಿದ್ದೆ. ಮಾಡ್ತಿದ್ಲು. ನಾನು ನೋಡ್ತಾ ಇದ್ದೆ ಎಷ್ಟೊತ್ತು ಮಾಡ್ತಾಳೆ ಅಂತ. ಬಟ್ ನಾನೇ ಓಕೆ ಬಾ ಮನೇಲಿ ಮಾಡೋಣ ಅಂತ ಹೇಳಿದೆ, ಬಿಕಾಸ್ ಆಗ್ತಿರಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಂಡ್
ಗ್ರೌಂಡಲ್ಲಿ ಮಾಡಿದ್ರು ಈವೆಂಟ್ನ. ಆಹಾ, ಇವಾಗಿರೋದು ಆ್ಯಕ್ಚುಲಿ ಮಜಾ. ಇಷ್ಟೊತ್ತರೆಗೂ ನನ್ನ ಬಿಸಿಲಲ್ಲಿ ನಿಲ್ಸಿದ್ಲು ಮನಸ್ವಿಗೆ ಚೂರು ಪೇಷನ್ಸ್ ಇಲ್ಲ. 10 ಮಿನಿಟ್ಸ್ ಸುಮ್ಮನೆ ಕೂತ್ಕೊಬೇಕಿತ್ತು, ಬಿಕಾಸ್ ಅವಳು ಕಾರ್ಟೂನ್ ಮೋಷನ್ ಡ್ರಾ ಮಾಡ್ತಿದ್ರು. ಆ್ಯಂಡ್ ಚೆನ್ನಾಗಿದ್ದಿದ್ದು, ಒಂಥರ ಫನ್ ಥರ. ನಾನೆಲ್ಲಾದರೂ ಪೋಸ್ ಮಾಡ್ತಿದ್ರೆ ಮನಸ್ವಿಗೆ ಯಾವತ್ತೂ ನಾನು ಒಬ್ಬಳೇ ಪೋಸ್ ಮಾಡೋದು ಬಿಡಲ್ಲ. ಇಲ್ಲಿ ನೋಡಿ ನನ್ನ ಹುಡುಕ್ತಾವಳೆ ಮನಸ್ವಿ. ಎಸ್ಕೇಪ್ ಆಗ್ಬಿಡೋಣ ಅಂದ್ಕೊಂಡೆ, ಬಟ್ ಸಿಕ್ಬಿಟ್ಟೆ. ಆ್ಯಂಡ್ ಅಷ್ಟೇ, ಸಖತ್ತಾಗಿತ್ತು ಇವೆಂಟ್. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ಬಾಯ್.